ಹಲೋ ಸ್ಟೂಡೆಂಟ್ಸ್, ಈ ವಿಡಿಯೋಲಿ ನಾವೀಗ 2024-25 ಸಾಲಿನ MCQsನ ನೋಡ್ತಾ ಹೋಗೋಣ. ಅದರಲ್ಲಿ ನಾನು ಸೆಲೆಕ್ಟ್ ಮಾಡ್ತಿರೋದು ಈಗ ಇಂಡೆಫಿನೆಟ್ ಇಂಟಿಗ್ರಲ್ಸ್ನ ಚೆಕ್ ಮಾಡ್ತಾ ಹೋಗೋಣ. ಸೊ ಫಸ್ಟ್ ಕ್ವಶನ್ ಅಬ್ಸರ್ವ್ ಮಾಡಿ. ಇಲ್ಲಿ ಡಿನಾಮಿನೇಟರ್ಲಿ x-1 ಇದೆ, ನ್ಯೂಮರೇಟರ್ಲಿ x³ - x² ಪ್ಲಸ್ x-1 ಫಾರ್ಮೆಟ್ಗಿದೆ. ಸೊ ಡಿನಾಮಿನೇಟರ್ಲಿ ಲೀನಿಯರ್ ಇದೆ, ನ್ಯೂಮರೇಟರ್ ಕ್ಯೂಬಿಕ್ ಇದೆ ಅಂದರೆ ಫಸ್ಟು ಪಾಲಿನಾಮಿಯಲ್ನ ಫ್ಯಾಕ್ಟರೈಸ್ ಮಾಡೋಕ್ಕೆ ಪ್ರಯತ್ನ ಪಡಿ. ಸೊ ಹೆಂಗೆ ಫ್ಯಾಕ್ಟರೈಸ್ ಮಾಡ್ತೀರಾ? ಫಸ್ಟು ಇಲ್ಲಿ x² x³ ಇದೆ, ಈ ಟರ್ಮಲ್ಲಿ ಕಾಮನ್ ಔಟ್ x² ಫ್ರಮ್ ದೀಸ್ ಟು. ಸೊ x² ಕಾಮನ್ ತೆಗೆದ್ರೆ x-1 ಬರುತ್ತೆ, ಪ್ಲಸ್ ಇದೆರಡರಲ್ಲಿ ಕಾಮನ್ ಇದೆ, +1 ಕಾಮನ್ ತೆಗಿತೀನಿ. ಸೊ x-1 ಬಂತು, ಹೋಲ್ ಡಿವೈಡ್ಸ್ x-1 ಇಂಟು dx. ಈಗ ನೆಕ್ಸ್ಟ್ ಸ್ಟೆಪ್ ಏನಾಗುತ್ತೆ? x-1 ಕಾಮನ್ ತೆಗೆದ್ರೆ ಉಳಿದಿದ್ದೇನು? x² + 1 ಹೋಲ್ ಡಿವೈಡ್ಸ್ x-1 into dx. ಸೊ x-1 gets cancel. ನೆಕ್ಸ್ಟ್ ಉಳಿದಿದ್ದೇನಿಗೆ ನಮಗೀಗ x² + 1 ಇಂಟು dx ಉಳಿತು. ಸೊ x² ಇಂಟಿಗ್ರೇಟ್ ಮಾಡಿದ್ರೆ ಏನಾಗ್ತದೆ? x³ / 3 ಆಗುತ್ತೆ, ಪ್ಲಸ್ 1 ಟೈಮ್ಸ್ ಆಫ್ dxನ ಇಂಟಿಗ್ರೇಟ್ ಮಾಡಿದ್ರೆ x ಆಗುತ್ತೆ, ಪ್ಲಸ್ c. ಸೊ ಆನ್ಸರ್ ಈಸ್ x³ + x + c. ಮೀನ್ಸ್ ಆಪ್ಷನ್ ಬಿ ಇಸ್ ದ ಆನ್ಸರ್. ನೆಕ್ಸ್ಟ್ ಕ್ವಶನ್, ಇಂಟಿಗ್ರೇಷನ್ ಆಫ್ tan² 2x ಇಂಟು dx. ಸೊ tan² ಬಂದಾಗ ನಾವೀಗ ಟೆಗ್ನಾಮೆಟ್ರಿಕ್ ಐಡೆಂಟಿಟಿನ ಯೂಸ್ ಮಾಡಬೇಕು. ಕಾರಣ ಯಾಕೆ ಅಂದರೆ tan² ಡೈರೆಕ್ಟ್ ಇಂಟಿಗ್ರೇಷನ್ ಇಲ್ಲ, ಅದಕ್ಕೋಸ್ಕರ ವಿ ನೀಡ್ ಟು ಯೂಸ್ ದ ಫಾರ್ಮುಲಾ 1 + tan² x = what? sec² x. ಈ ಫಾರ್ಮುಲಾ ಪ್ರಕಾರ tan² 2x ಏನಾಗುತ್ತೆ ನಮಗೆ? tan² 2x ವಿಲ್ ಬಿ ಈಕ್ವಲ್ಸ್ ಟು sec² 2x - 1 ಆಗುತ್ತೆ. ಈಗ ಕ್ವಶನಲ್ಲಿ ರೀಪ್ಲೇಸ್ ಮಾಡಿದ್ರೆ sec² 2x - 1 ಇಂಟು dx ಆಗುತ್ತೆ. ಈಗ ನಮಗೆ ಗೊತ್ತು ಇಂಟಿಗ್ರೇಷನ್ ಆಫ್ sec² x ಏನು? ಇಂಟಿಗ್ರೇಷನ್ ಆಫ್ sec² x ಇಸ್ tan x. ಆ ಪ್ರಕಾರ ಇಲ್ಲಿ ಇಂಟಿಗ್ರೇಷನ್ ಆಫ್ sec² 2x ಮಾಡಿದ್ರೆ ಇಲ್ಲಿ ಆ್ಯಂಗಲ್ 2x ಇರೋದ್ರಿಂದ ಇದೇನಾಗ್ತಿದ್ದು tan 2x ಡಿವೈಡ್ಸ್ 2 ಆಗುತ್ತೆ. ಎಕ್ಸ್ ಇದ್ದರೆ tan x + c ಬರುತ್ತೆ, ಬಟ್ 2x ಇದೆ, ಹಾಗಾಗಿ ಡಿವೈಡ್ಸ್ 2 ಮೈನಸ್ ಇಂಟಿಗ್ರೇಷನ್ ಆಫ್ 1 ಟೈಮ್ಸ್ ಆಫ್ dx ಏನಾಗುತ್ತೆ? x ಆಗುತ್ತೆ, ಪ್ಲಸ್ c. ಸೊ ಯಾವುದಿದೆ ಆಪ್ಷನ್? ಈಗ ಆಪ್ಷನ್ ಸಿ ಇಸ್ ದ ಆನ್ಸರ್. ಇದನ್ನು ಇಂಟಿಗ್ರೇಟ್ ಮಾಡೋಕೆ ಫಸ್ಟ್ ಆಪ್ಷನ್ನ ಅಬ್ಸರ್ವ್ ಮಾಡಿ. sec x tan x ಫಾರ್ಮೆಟ್ಗಿದೆ ಅಂದರೆ ಅಲ್ಲೇ ಇಂಟ್ ಸಿಕ್ಕೋಯ್ತು ನನಗೆ. ಈ ಕ್ವಶನ್ನ sec² ಕನ್ವರ್ಟ್ ಮಾಡಬೇಕು, ಅದು tan² ಕನ್ವರ್ಟ್ ಮಾಡಬೇಕು ಸಿಕ್ಕೋಯ್ತು. ಸೊ ಅದಕ್ಕೋಸ್ಕರ ನಾನು ಏನು ಮಾಡ್ತೀನಿ? ಡಿನಾಮಿನೇಟರ್ನ ಸ್ಪ್ಲಿಟ್ ಮಾಡ್ತೀನಿ. ಫಸ್ಟ್ ಏನು ಮಾಡ್ತೀಯಾ? ಇಲ್ಲಿ 1 - sin x ಇದೆ, ಅದನ್ನ ಡಿವೈಡ್ಸ್ cos² x, ಹಾಗೆ 1 ಡಿವೈಡ್ಸ್ cos² x 1 ಟರ್ಮ್ ಆದರೆ ಮೈನಸ್ ದಿಸ್ ಈಸ್ sin x ಡಿವೈಡ್ಸ್ cos² x ಆಗುತ್ತೆ. ಈಗ ಸೆಕೆಂಡ್ ಪಾರ್ಟ್ ಏನು ಬರ್ತಿದ್ದು? ಇಂಟಿಗ್ರೇಷನ್ ಆಫ್ 1/cos² x = what? sec² x ಇಂಟು dx ಮೈನಸ್ ಇಂಟಿಗ್ರೇಷನ್ ಆಫ್ ಸೆಕೆಂಡ್ ಪಾರ್ಟ್ ಬಂದ್ಬಿಟ್ಟು sin/cos x = what? tan x ಆಗುತ್ತೆ. 1/cos x ಏನಾಗುತ್ತೆ? sec x ಆಗುತ್ತೆ. ಈಗ ಫಾರ್ಮುಲಾ ಅಪ್ಲೈ ಮಾಡಿ. ಇಂಟಿಗ್ರೇಷನ್ ಆಫ್ sec² x ಇಸ್ tan x ಮೈನಸ್ ಇಂಟಿಗ್ರೇಷನ್ ಆಫ್ tan x ಇಂಟು sec x ಇಸ್ sec x ಪ್ಲಸ್ c. tan x - sec x ಪ್ಲಸ್ c. ಆಪ್ಷನ್ ಸಿ ಇಸ್ ದ ಆನ್ಸರ್, ರೈಟ್. ನೆಕ್ಸ್ಟ್ ಕ್ವಶನ್ ಬಂದ್ಬಿಟ್ಟು √1 + sin 2x ಇಂಟಿಗ್ರೇಟ್ ಮಾಡಿದಾಗ ಏನು ಬರುತ್ತೆ? ಬಿಫೋರ್ ದಟ್ ವಿ ಶುಡ್ ನೋ ದ ಫಾರ್ಮುಲಾ. ನಮಗೆ ಗೊತ್ತಿರಬೇಕು 1 + sin 2xನ ನಾನು 1ನ sin² x + cos² x ಅಂತ ಬರಿಬೋದು. sin 2xಗೆ ಫಾರ್ಮುಲಾ 2 sin x cos x ಕಂಬೈನ್ ಮಾಡಿದಾಗ a² + b² + 2ab ಫಾರ್ಮೆಟ್ಗೆ ಆಯಿತು. ಮೀನ್ಸ್ sin x + cos x ಹೋಲ್ ಸ್ಕ್ವೇರ್ ಆಗುತ್ತೆ. ಸೊ ಹಾಗಾಗಿ ಇಂಟಿಗ್ರೇಷನ್ ಆಫ್ √1 + sin 2x ಏನಾಗುತ್ತೆ ಅಂದರೆ ದಿಸ್ ವಿಲ್ ಬಿ sin x + cos x ಆಗುತ್ತೆ. ಇಂಟಿಗ್ರೇಷನ್ ಆಫ್ sin x cos x ಇಂಟು dx. So integration of sin x is what? Integration of sin x is minus cos x plus integration of cos x is plus sin x plus c. So answer is sin x minus cos x plus c. That is option B. This is one of the most appeared MCQ, 1/sin² x into cos² x. ಇದು ಕೂಡ on the base of trigonometric identity. Replace numerator 1 as sin² x plus cos² x whole divides sin² x into cos² x
ಈಗೇನು ಮಾಡ್ತೀರಾ, ಈಗ ಡಿನಾಮಿನೇಟರ್ ಸ್ಪ್ಲಿಟ್ ಆದರೆ ಫಸ್ಟ್ ಇಲ್ಲಿ ಏನು ಬರುತ್ತೆ, ಇಲ್ಲಿ ಸೈನ್ ಸ್ಕ್ವೇರ್ ಎಕ್ಸ್ ಈಸ್ ಇನ್ ನ್ಯೂಮರೇಟರ್, ಡಿನಾಮಿನೇಟರ್ ಈಸ್ sin square x into cos square x into dx plus integration of this will be equals to what, cos square x divides sin square x into cos square x. So ಇಲ್ಲಿ cos square x gets cancelled, sin square x gets cancelled. Remaining is what, integration of 1 by cos square x into dx plus this will be equals to 1 by sin square x into dx. So integration of 1 by cos square x is what? This will be equals to secant square x ಆಗುತ್ತೆ. So integration of secant square x dx is tan x plus integration of cosecant square x is minus cot x ಬರುತ್ತೆ. Right, this will be equals to minus cot x. So ಅಲ್ಲಿಗೆ ಆನ್ಸರು ಇಲ್ಲಿ tan x ಬಂತು minus cot x plus c, not cos cot. Cot x plus c, tan x minus cot x plus c ಇಲ್ಲಿದೆ. ಆಪ್ಷನ್ ಎ ಇಸ್ ದ ಆನ್ಸರ್. ನೋಡಿ, ಈ ಕ್ವಶನ್ಗೆ 4 ಆಪ್ಷನ್ನ ಅಬ್ಸರ್ವ್ ಮಾಡಿ. ಲಾಗ್ ಆಫ್ ಇ ಪವರ್ 2x ಪ್ಲಸ್ 1 ಇದೆ, ಲಾಗ್ ಆಫ್ ಸಮಥಿಂಗ್ ಇದೆ ಅಂದರೆ, ಈ ಟರ್ಮ್ ಕೂಡ ಡಿನಾಮಿನೇಟರ್ ಇದೆ ಅಂದರೆ ಸಬ್ಸ್ಟಿಟ್ಯೂಷನ್ ಇಸ್ ದ ಮೆಥಡ್. ಇಲ್ಲ ಯಾವುದೋ ಒಂದು ಸಬ್ಸ್ಟಿಟ್ಯೂಷನ್ ಆಗಲೇಬೇಕು. ಇದನ್ನು ಡಿಫ್ರೆನ್ಷಿಯೇಟ್ ಮಾಡಿದ್ರೆ ಈ ಟರ್ಮ್ ಬರೋಕ್ಕೆ ಚಾನ್ಸಸ್ ಇಲ್ಲ. ಸೊ ಹಾಗಾಗಿ ಅರ್ಥ ಏನಂದರೆ, ನಾನಿಲ್ಲಿ ಏನೋ ಕಾಮನ್ ತೆಗೆದು ಅಡ್ಜಸ್ಟ್ ಮಾಡೋಕ್ಕೂ ಕ್ವಶನ್ ಅಂತ ಅರ್ಥ. ಅಂದರೆ ಈ ಫಾರ್ಮೆಟಿವ್ ಬರೋ ಥರನೋ ಈ ಫಾರ್ಮೆಟಿವ್ ಬರೋ ಥರನೋ ಟ್ರೈ ಮಾಡಬೇಕು ಅಂತ. ಅದಕ್ಕೆ ಏನು ಮಾಡ್ತೀನಿ ನಾನು, ಇ ಟು ದ ಪವರ್ ಆಫ್ 2x ಇದೆ ಮೈನಸ್ ಈ ಒನ್ನನ್ನು ಇ ಪವರ್ ಎಕ್ಸ್ ಡಿವೈಡ್ಸ್ ಇ ಪವರ್ ಎಕ್ಸ್ ಅಂತ ಬರ್ಕೊತೀನಿ, ಹೋಲ್ ಡಿವೈಡ್ಸ್ ಡಿನಾಮಿನೇಟರ್ ಇಸ್ ಇ ಪವರ್ 2x ಪ್ಲಸ್ ಇ ಪವರ್ ಎಕ್ಸ್ ಡಿವೈಡ್ಸ್ ಇ ಪವರ್ ಎಕ್ಸ್ ಇಂಟು ಡಿ ಎಕ್ಸ್ ಮಾಡ್ತೀವಿ. ನಾವು ಕಾಮನ್ ಔಟ್ ಇ ಪವರ್ ಎಕ್ಸ್ ಫ್ರಮ್ ನ್ಯೂಮರೇಟರ್, ಇದೇನಾಗ್ತಿದ್ದು ಇ ಪವರ್ ಎಕ್ಸ್ ಮೈನಸ್ ಇ ಪವರ್ ಎಕ್ಸ್ ಕಾಮನ್ ತೆಗೆದ್ರೆ 1 ಬೈ ಇ ಪವರ್ ಎಕ್ಸ್ ಆಗುತ್ತೆ, ಹೋಲ್ ಡಿವೈಡ್ಸ್ ಇಲ್ಲಿ ಇ ಪವರ್ ಎಕ್ಸ್ ಕಾಮನ್ ತೆಗೆದ್ರೆ ಇದು ಇ ಪವರ್ ಎಕ್ಸ್ ಪ್ಲಸ್ 1 ಬೈ ಇ ಪವರ್ ಎಕ್ಸ್ ಆಗುತ್ತೆ ಇಂಟು ಡಿ ಎಕ್ಸ್. ಸೊ ಈ ಟರ್ಮ್ ಕ್ಯಾನ್ಸಲ್ ಆಯಿತು. ನೆಕ್ಸ್ಟ್ ಇಂಟಿಗ್ರೇಷನ್ ಆಫ್ ಇ ಪವರ್ ಎಕ್ಸ್ ಮೈನಸ್ ಇ ಟು ದ ಪವರ್ ಆಫ್ ಮೈನಸ್ ಎಕ್ಸ್ ಹೋಲ್ ಡಿವೈಡ್ಸ್ ಇ ಪವರ್ ಎಕ್ಸ್ ಪ್ಲಸ್ ಇಂಟಿಗ್ರೇಷನ್ ಆಫ್ ಇ ಪವರ್ ಮೈನಸ್ ಎಕ್ಸ್ ಇಂಟು ಡಿ ಎಕ್ಸ್. ಈಗ ಅಬ್ಸರ್ವ್ ಮಾಡಿ, ಇ ಪವರ್ ಎಕ್ಸ್ ಪ್ಲಸ್ ಇ ಪವರ್ ಮೈನಸ್ ಎಕ್ಸ್ ವಿಚ್ ಇಸ್ ಈಕ್ವಲ್ಸ್ ಟು ಟಿ ತೊಗೊಂಡ್ರೆ ಡಿಫ್ರೆನ್ಸಿಯೇಷನ್ ಏನು ಬರುತ್ತೆ, ಡಿಫ್ರೆನ್ಸಿಯೇಷನ್ ಆಫ್ ಇ ಪವರ್ ಎಕ್ಸ್ ಇಸ್ ಇ ಪವರ್ ಎಕ್ಸ್, ಡಿಫ್ರೆನ್ಸಿಯೇಷನ್ ಆಫ್ ಇ ಪವರ್ ಮೈನಸ್ ಎಕ್ಸ್ ಇಸ್ ಮೈನಸ್ ಇ ಪವರ್ ಎಕ್ಸ್ ಇಂಟು ಡಿ ಎಕ್ಸ್ ಆಯಿತು ವಿಚ್ ಇಸ್ ಈಕ್ವಲ್ಸ್ ಟು ಡಿ ಟಿ. ಅಂದರೆ ಪ್ರಾಬ್ಲಮ್ ಈಗ ಚೇಂಜ್ ಆಯಿತು. ಹೋಲ್ ಡಿನಾಮಿನೇಟರ್ ಬಿಕಮ್ ಡಿ ಟಿ ಡಿವೈಡ್ಸ್ ದಿಸ್ ವಿಲ್ ಬಿಕಮ್ ಟಿ. ಇಂಟಿಗ್ರೇಷನ್ ಆಫ್ ಡಿ ಟಿ ಬೈ ಟಿ is what, log modulus of t plus c, that is log modulus of t. T value is what, e power x plus e power minus x plus c. So answer is what, answer is option D. Right. Next question. ಇದು ಕೂಡ ಸೇಮ್ ಕ್ವಶನ್. ಫಸ್ಟ್ ಈಗ ಡಿನಾಮಿನೇಟರ್ನ ಸ್ಪ್ಲಿಟ್ ಮಾಡ್ಕೊಳ್ಳಿ. ಸ್ಪ್ಲಿಟ್ ಮಾಡಿದ್ರೆ 2 ಬೈ 1 ಬೈ ಕಾಸ್ ಸ್ಕ್ವೇರ್ ಎಕ್ಸ್ ಆಗುತ್ತೆ ಫಸ್ಟ್ ಟರ್ಮು, ಮೈನಸ್ 3 ಟೈಮ್ಸ್ ಆಫ್ ಇದು ಸೈನ್ ಬೈ ಕಾಸ್ ಸ್ಕ್ವೇರ್ ಎಕ್ಸ್ ಆಗುತ್ತೆ. ಸೊ ಈಗ ಫಸ್ಟ್ ಟರ್ಮ್ ಏನಾಗುತ್ತೆ, 2 ಟೈಮ್ಸ್ ಆಫ್ ಇಂಟಿಗ್ರೇಷನ್ ಆಫ್ 1 ಬೈ ಕಾಸ್ ಸ್ಕ್ವೇರ್ ಎಕ್ಸ್ ಇಸ್ ವಾಟ್, ಸಿಕೆಂಟ್ ಸ್ಕ್ವೇರ್ ಎಕ್ಸ್ ಇಂಟು ಡಿ ಎಕ್ಸ್ ಮೈನಸ್ 3 ಟೈಮ್ಸ್ ಆಫ್ ಇಂಟಿಗ್ರೇಷನ್ ಆಫ್ ಸೈನ್ ಎಕ್ಸ್ ಬೈ ಕಾಸ್ ಎಕ್ಸ್ ಏನಾಗುತ್ತೆ, ಟ್ಯಾನ್ ಎಕ್ಸ್ ಆಗುತ್ತೆ. 1 ಬೈ ಕಾಸ್ ಎಕ್ಸ್ ಇಸ್ ಸಿಕೆಂಟ್ ಎಕ್ಸ್ ಇಂಟು ಡಿ ಎಕ್ಸ್. ಸೊ 2 ಟೈಮ್ಸ್ ಆಫ್ ಇಂಟಿಗ್ರೇಷನ್ ಆಫ್ ಸಿಕೆಂಟ್ ಸ್ಕ್ವೇರ್ ಎಕ್ಸ್ ಇಸ್ ವಾಟ್, ಟ್ಯಾನ್ ಎಕ್ಸ್ ಆಗುತ್ತೆ ಮೈನಸ್ 3 ಟೈಮ್ಸ್ ಆಫ್ ಇಂಟಿಗ್ರೇಷನ್ ಆಫ್ ಟ್ಯಾನ್ ಎಕ್ಸ್ ಇಂಟು ಸಿಕೆಂಟ್ ಎಕ್ಸ್ ಇಸ್ ಸಿಕೆಂಟ್ ಎಕ್ಸ್ ಪ್ಲಸ್ ಸಿ. ಸೊ ಆನ್ಸರ್ 2 tan x minus 3 secant x plus c. So which option? Option A is the answer. This question one of the most important method. ಇದ್ರ ಮೇಲೆ ನಾವು ಎಕ್ಸ್ಪೆಕ್ಟ್ ಮಾಡ್ಬೋದು MCQ ಕ್ವಶನ್ಸ್ನ, ಅಂದರೆ ಇದು ಕೂಡ ಒನ್ ಆಫ್ ದ ಇಂಪಾರ್ಟೆಂಟ್ ಮೇಜರ್ ಮೆಥಡ್. ಇಲ್ಲಿ ಅಬ್ಸರ್ವ್ ಮಾಡಿ, ಕ್ವಶನ್ ಯಾವ ಥರ ಇದೆ ಅಂದರೆ, ಇ ಪವರ್ ಎಕ್ಸ್ ಎಫ್ ಆಫ್ ಎಕ್ಸ್ ಪ್ಲಸ್ ಎಫ್ ಡ್ಯಾಶ್ ಆಫ್ ಎಕ್ಸ್ ಫಾರ್ಮೆಟಲ್ಲಿ ಯಾವುದಾದ್ರು ಕ್ವಶನ್ ಇದ್ದರೆ ಇದಕ್ಕೆ ಆನ್ಸರ್ ಯಾವತ್ತೂ ಕೂಡ ಎಫ್ ಆಫ್ ಎಕ್ಸ್ ಇಂಟು ಇ ಪವರ್ ಎಕ್ಸ್ ಪ್ಲಸ್ ಸಿ ಆಗಬೇಕು ಆನ್ಸರ್. ಇಲ್ಲಿ ಅಬ್ಸರ್ವ್ ಮಾಡಿ, ಈ 1 ಬೈ ಎಕ್ಸ್ನ ಡಿಫ್ರೆನ್ಷಿಯೇಟ್ ಮಾಡಿದ್ರೆ ಈ ಟರ್ಮ್ ಬರ್ತಾ ಇದೆ. ಅಂದರೆ ಎಫ್ ಆಫ್ ಎಕ್ಸ್ ಈಕ್ವಲ್ಸ್ ಟು 1 ಬೈ ಎಕ್ಸ್ ಆದರೆ ಎಫ್ ಡ್ಯಾಶ್ ಆಫ್ ಎಕ್ಸ್ ವಿಲ್ ಬಿ ಈಕ್ವಲ್ಸ್ ಟು ವಾಟ್, ಮೈನಸ್ 1 ಬೈ ಎಕ್ಸ್ ಸ್ಕ್ವೇರ್ ಬರ್ತಾ ಇದೆ. ಸೊ ಆನ್ ದ ಬೇಸ್ ಆಫ್ ದಿಸ್ ಮೆಥಡ್ ಇ ಪವರ್ ಎಕ್ಸ್ ಇಂಟು ಎಫ್ ಆಫ್ ಎಕ್ಸ್ ಪ್ಲಸ್ ಸಿ.
e power x is 1 by x into f of x plus c. Option C is the answer. ಇಂಟಿಗ್ರೇಷನ್ ಆಫ್ ಸೈನ್ ಇನ್ವರ್ಸ್ ಎಕ್ಸ್ ಇಂಟು ಕಾಸ್ ಎಕ್ಸ್. ನಾನೀಗ ಏನು ಮಾಡ್ತೀನಿ, ಈ ಸೈನ್ ಇನ್ವರ್ಸ್ ಎಕ್ಸ್ನ ಹಂಗೆ ಇಡ್ತೀನಿ, ಈ ಕಾಸ್ ಎಕ್ಸ್ಗೆ ಫಾರ್ಮುಲಾ ಅಪ್ಲೈ ಮಾಡ್ತೀನಿ. ಏನು ಫಾರ್ಮುಲಾ? ಕಾಸ್ ಎಕ್ಸ್ ಈಕ್ವಲ್ಸ್ ಟು ವಾಟ್? ಕಾಸ್ ಎಕ್ಸ್ ಈಕ್ವಲ್ಸ್ ಟು ಸೈನ್ ಆಫ್ ಪೈ ಬೈ 2 ಮೈನಸ್ ಎಕ್ಸ್ ಇದೆ. ಸೊ ಕಾಸ್ ಈಗ ರೀಪ್ಲೇಸ್ ಆಗುತ್ತೆ ಸೈನ್ ಆಗಿ, ಸೈನ್ ಆಫ್ ಪೈ ಬೈ 2 ಮೈನಸ್ ಎಕ್ಸ್. ದಿಸ್ ಟು ಗೆಟ್ಸ್ ಕ್ಯಾನ್ಸಲ್. ಸೊ ಉಳಿದಿದ್ದೀಗ ಇಂಟಿಗ್ರೇಷನ್ ಆಫ್ ಪೈ ಬೈ 2 ಮೈನಸ್ ಎಕ್ಸ್ ಇಂಟು ಡಿ ಎಕ್ಸ್. ಇಂಟಿಗ್ರೇಷನ್ ಆಫ್ ಪೈ ಬೈ 2 ಇಂಟು ಎಕ್ಸ್ ಏನಾಯ್ತಪ್ಪ? ಇಂಟಿಗ್ರೇಷನ್ ಆಫ್ ಪೈ ಬೈ 2 ಡಿ ಎಕ್ಸ್ನ ಇಂಟಿಗ್ರೇಷನ್ ಎಕ್ಸ್ ಆಗುತ್ತೆ, ಮೈನಸ್ ಇಂಟಿಗ್ರೇಷನ್ ಎಕ್ಸ್ ಡಿ ಎಕ್ಸ್, ಎಕ್ಸ್ ಸ್ಕ್ವೇರ್ ಡಿವೈಡ್ಸ್ 2 ಪ್ಲಸ್ ಸಿ. ಸೊ ಆಪ್ಷನ್ ಸಿ ಇಸ್ ದ ಆನ್ಸರ್. ನೆಕ್ಸ್ಟ್ ಕ್ವಶನ್, ಇದು ಸ್ಟೇಟ್ಮೆಂಟ್ ಬೇಸ್ಡ್ ಕ್ವಶನ್. ಇಲ್ಲಿ ಅಬ್ಸರ್ವ್ ಮಾಡಿ, ಫಸ್ಟ್ ಸ್ಟೇಟ್ಮೆಂಟ್ ಅಬ್ಸರ್ವ್ ಮಾಡಿ. ಫಸ್ಟ್ ಸ್ಟೇಟ್ಮೆಂಟ್ ಏನು? ಇ ಪವರ್ ಎಕ್ಸ್ ಕಾಸ್ ಎಕ್ಸ್ ಸೈನ್ ಎಕ್ಸ್ ವಿಲ್ ಬಿ ಈಕ್ವಲ್ಸ್ ಟು ಇ ಪವರ್ ಎಕ್ಸ್ ಕಾಸ್ ಎಕ್ಸ್ ಪ್ಲಸ್ ಸಿ. ಈ ಇಂಟಿಗ್ರೇಷನ್ ಸರಿನಾ ಅಂತ ಫಸ್ಟ್ ವೆರಿಫೈ ಮಾಡಿ. ಇಲ್ಲೇನು ಮಾಡಿದರೆ, ಸೈನ್ ಎಕ್ಸ್ನ ಡಿಫ್ರೆನ್ಷಿಯೇಟ್ ಮಾಡಿದ್ರೆ ಕಾಸ್ ಎಕ್ಸ್ ಬರುತ್ತೆ, ಅಂದರೆ ಎಫ್ ಆಫ್ ಎಕ್ಸ್ ಏನಾಗುತ್ತೆ? ಸೈನ್ ಎಕ್ಸ್ ಆಗುತ್ತೆ. ಇಲ್ಲಿ ಎಫ್ ಡ್ಯಾಶ್ ಆಫ್ ಎಕ್ಸ್ ಏನು ಬರುತ್ತೆ? ಕಾಸ್ ಎಕ್ಸ್ ಬರುತ್ತೆ. ಸೊ ಹಾಗಾಗಿ ಇಲ್ಲಿ ಎಫ್ ಆಫ್ ಎಕ್ಸ್ ಏನು ಇದು, ಎಫ್ ಡ್ಯಾಶ್ ಆಫ್ ಎಕ್ಸ್ ಏನು ಇದು. ಆನ್ಸರ್ ಏನು ಬರಬೇಕು ಇಲ್ಲಿ? ಆನ್ಸರು ಇ ಪವರ್ ಎಕ್ಸ್ ಸೇಮು, ಬಟ್ ಕಾಸ್ ಎಕ್ಸ್ ಬದಲಾಗಿ ಸೈನ್ ಎಕ್ಸ್ ಬರಬೇಕು ಪ್ಲಸ್ ಸಿ. ದಿಸ್ ಈಸ್ ರೈಟ್ ಆನ್ಸರ್ ಫಾರ್ ದಿಸ್ ಕ್ವಶನ್. ಯಾಕೆ ಅಂದರೆ ಡಿಫ್ರೆನ್ಸಿಯೇಷನ್ ಆಫ್ ಸೈನ್ ಎಕ್ಸು ಕಾಸ್ ಎಕ್ಸು, ಬಟ್ ಡಿಫ್ರೆನ್ಸಿಯೇಷನ್ ಆಫ್ ಕಾಸ್ ಎಕ್ಸ್ ಇಸ್ ನಾಟ್ ಸೈನ್ ಎಕ್ಸ್. ಹಾಗಾಗಿ ಈ ಸ್ಟೇಟ್ಮೆಂಟ್ ಫಾಲ್ಸ್ ಆಯಿತು. ಇಲ್ಲಿ ಕಾಸ್ ಎಕ್ಸ್ ಇರೋದ್ರಿಂದ ಈ ಸ್ಟೇಟ್ಮೆಂಟ್ ಫಾಲ್ಸ್ ಆಯಿತು. ನೆಕ್ಸ್ಟ್ ಈಗ ಸೆಕೆಂಡ್ ಸ್ಟೇಟ್ಮೆಂಟ್ ಅಬ್ಸರ್ವ್ ಮಾಡಿ. ಇಂಟಿಗ್ರೇಷನ್ ಆಫ್ ಎಫ್ ಆಫ್ ಎಕ್ಸ್ ಪ್ಲಸ್ ಎಫ್ ಡ್ಯಾಶ್ ಆಫ್ ಎಕ್ಸ್ which is always equals to e power x plus c. This is true statement. So statement 1 is false and 2 is true. Statement 1 is false, statement 2 is true. So C is the answer. Observe this question. This is the question on the base of integration by substitution. ಇಲ್ಲಿ ಅಬ್ಸರ್ವ್ ಮಾಡಿ, ನಾನು ಇದನ್ನು ಸಬ್ಸ್ಟಿಟ್ಯೂಷನ್ ತೊಗೊಂಡ್ರೆ 1 ಪ್ಲಸ್ ಎಕ್ಸ್ ಸ್ಕ್ವೇರ್ನ ಸಬ್ಸ್ಟಿಟ್ಯೂಷನ್ ತೊಗೊಂಡ್ರೆ ನಮಗೇನು ಬರುತ್ತೆ ಆನ್ಸರು? ಇಫ್ ಐ ಟೇಕ್ 1 ಪ್ಲಸ್ ಎಕ್ಸ್ ಸ್ಕ್ವಯರ್ ಈಕ್ವಲ್ಸ್ ಟು ಟಿ, ಡಿಫ್ರೆನ್ಸಿಯೇಷನ್ ಈಸ್ ವಾಟ್? 2x dx ಈಕ್ವಲ್ಸ್ ಟು dt. ಸೊ ಈ ಕೇಸಲ್ಲಿ ಕ್ವಶನ್ ಏನಾಗುತ್ತೆ? 1 ಬೈ ಎಕ್ಸ್ ಫಾರ್ಮೆಟಿವ್ ಬಂತು. 1 ಬೈ ಎಕ್ಸ್ ಅಂದರೆ ಲಾಗ್ ಎಕ್ಸ್ ಆಗುತ್ತೆ, ಅಂದರೆ ಲಾಗ್ ಟಿ ಆಗುತ್ತೆ. ಸೊ ದಿಸ್ ಸ್ಟೇಟ್ಮೆಂಟ್ ಈಸ್ ಟ್ರೂ. ಅವ್ರು ಹೇಳ್ತಾರೆ ಸೆಕೆಂಡಲ್ಲಿ ಜನರಲ್ ಮೆಥಡ್, ಯಾವುದಾದ್ರೂ ಒಂದು ಫಂಕ್ಷನ್ಲಿ ಡಿನಾಮಿನೇಟರ್ಲಿ ಫಂಕ್ಷನ್ ಇದ್ದು ನ್ಯೂಮರೇಟರ್ಲಿ ಎಫ್ ಡ್ಯಾಶ್ ಆಫ್ ಎಕ್ಸ್ ಇದ್ದರೆ ಅದು ಆನ್ಸರ್ ಯಾವತ್ತೂ ಕೂಡ ಲಾಗ್ ಎಫ್ ಆಫ್ ಎಕ್ಸ್ ಆಗುತ್ತೆ. ಅಂದರೆ ಸ್ಟೇಟ್ಮೆಂಟ್ 1 ಕೂಡ ಟ್ರೂ, ಸ್ಟೇಟ್ಮೆಂಟ್ 2 ಕೂಡ ಟ್ರೂ. ಸ್ಟೇಟ್ಮೆಂಟ್ 2 ವಿಲ್ ಎಕ್ಸ್ಪ್ಲೈನ್ ಸ್ಟೇಟ್ಮೆಂಟ್ 1. ಸೊ ಹಾಗಾಗಿ ಆನ್ಸರ್ ಆಪ್ಷನ್ ಬಿ ಇಸ್ ದ ಆನ್ಸರ್. ಯಾಕೆ ಅಂದರೆ ಇದು ಜನರಲ್ ಮೆಥಡು ದೀಸ್ ಕೈಂಡ್ಸ್ ಆಫ್ ಕ್ವಶನ್ನ ಸಾಲ್ವ್ ಮಾಡೋಕ್ಕೋಸ್ಕರ. ಯಾವುದೇ ಫಂಕ್ಷನ್ ಆಗಲಿ ಎಫ್ ಆಫ್ ಎಕ್ಸ್ ಡಿನಾಮಿನೇಟ್ರಲ್ಲಿದ್ದು ಎಫ್ ಆಫ್ ಎಕ್ಸ್ ನ್ಯೂಮರೇಟ್ರಲ್ಲಿದ್ದರೆ ಆನ್ಸರ್ ಲಾಗ್ ಆಫ್ ಎಫ್ ಆಫ್ ಎಕ್ಸ್ ಪ್ಲಸ್ ಸಿ. ಅದೇ ಸೇಮ್ ಮೆಥಡ್ನ ಫಾಲೋ ಮಾಡಿದೆ. ನೆಕ್ಸ್ಟ್ ಕ್ವಶನ್, ನೆಕ್ಸ್ಟ್ ಸ್ಟೇಟ್ಮೆಂಟ್, ದ ಪ್ರೊಸೆಸ್ ಆಫ್ ಡಿಫ್ರೆನ್ಸಿಯೇಷನ್ ಆ್ಯಂಡ್ ಇಂಟಿಗ್ರೇಷನ್ಸ್ ಆರ್ ಇನ್ವರ್ಸ್ ಟು ಈಚ್ ಅದರ್. ಹೌದು, ಇದನ್ನ ಇಂಟಿಗ್ರೇಷನ್ ಸ್ಟಾರ್ಟಿಂಗಲ್ಲೇ ಕಲ್ತಿದ್ವಿ. ಎರಡೂ ಪ್ರೊಸೆಸ್ಸು ಒಂದಕ್ಕೊಂದು ವಿರುದ್ಧವಾಗಿರ್ತವೆ ಅಂತ. ಡಿಫ್ರೆನ್ಸಿಯೇಷನು ಇಂಟಿಗ್ರೇಷನು ಒಂದೊಂದು ರಿವರ್ಸ್ ಪ್ರೊಸೆಸ್. ಟ್ರೂ ಸ್ಟೇಟ್ಮೆಂಟ್. ಸೆಕೆಂಡ್ ಸ್ಟೇಟ್ಮೆಂಟ್, ಟೂ ಇಂಡೆಫಿನೆಟ್ ಇಂಟಿಗ್ರಲ್ಸ್ ವಿತ್ ಸೇಮ್ ಡಿರೈವೇಟಿವ್ ಲೀಡ್ಸ್ ಟು ಎ ಫ್ಯಾಮಿಲಿ ಆಫ್ ಕರ್ವ್. ಅದು ಕೂಡ ಸತ್ಯ. ಕಾರಣ ಯಾಕೆಂದರೆ ನಾನು ಸೈನ್ ಎಕ್ಸ್ ಪ್ಲಸ್ 3ನ ಡಿಫ್ರೆನ್ಷಿಯೇಟ್ ಮಾಡಲಿ ಅಥವಾ ಸೈನ್ ಎಕ್ಸ್ ಪ್ಲಸ್ 4ನ ಡಿಫ್ರೆನ್ಷಿಯೇಟ್ ಮಾಡಲಿ, ಆನ್ಸರ್ ಸೇಮ್ ಕಾಸ್ ಎಕ್ಸೇ ಬರುತ್ತೆ. ಸೊ ಹಾಗಾಗಿ ಇವೆರಡೇ ನೀವು ಫ್ಯಾಮಿಲಿ ಆಫ್ ಸೈನ್ ಎಕ್ಸ್ಗೆ ಬರ್ತವೆ, ಫ್ಯಾಮಿಲಿ ಆಫ್ ಸೈನ್ ಎಕ್ಸ್ ಪ್ಲಸ್ ಸಮ್ ವೇರಿಯಬಲ್ ಕೆಗೆ ಬರ್ತವೆ. ಸೊ ಹಾಗಾಗಿ ಸೆಕೆಂಡ್ ಸ್ಟೇಟ್ಮೆಂಟ್ ಈಸ್ ಆಲ್ಸೋ ಟ್ರೂ. ಸೊ ಬೋತ್ ಆರ್ ಟ್ರೂ ಮೀನ್ಸ್ ಆಪ್ಷನ್ ಸಿ ಇಸ್ ದ ಆನ್ಸರ್. ಸೊ ಈ ಕ್ವಶನ್ ಅಬ್ಸರ್ವ್ ಮಾಡಿ. ಇಲ್ಲಿ ಹೇಳ್ತಿದ್ದಾರೆ ಆ್ಯಂಟಿ ಡಿರೈವೇಟಿವ್ ಆಫ್ ಇಂಟಿಗ್ರೇಷನ್ ಆಫ್ 1 ಪ್ಲಸ್ ಎಕ್ಸ್ ಸ್ಕ್ವೇರ್, ಸ್ಕ್ವೇರ್ ರೂಟ್ ಆಫ್ 1 ಪ್ಲಸ್ ಎಕ್ಸ್ ಸ್ಕ್ವೇರ್ ವಿಲ್ ಬಿ ಈಕ್ವಲ್ಸ್ ಟು ದಿಸ್ ಒನ್. ಇದು ಲಾಸ್ಟ್ ಎಕ್ಸೈಸಾಗಿ ಕಲ್ತಿದ್ದೀವಿ. ಇದು ಫಾರ್ಮುಲಾ ಇಂಟಿಗ್ರೇಷನ್ ಆಫ್ ಎ ಸ್ಕ್ವೇರ್ ಪ್ಲಸ್ ಎಕ್ಸ್ ಸ್ಕ್ವೇರ್ಗೆ ಫಾರ್ಮುಲಾ ಗೊತ್ತು. ಆ ಫಾರ್ಮುಲಾ ಪ್ರಕಾರ x/2 ಬರೀಬೇಕು ಗಿವನ್ ಕ್ವಶನ್, ಪ್ಲಸ್ ಎ ಸ್ಕ್ವೇರ್ ಬೈ 2 ಇಂಟು ಲಾಗ್ ಆಫ್ ದಿಸ್ ಒನ್. ಟ್ರೂ ಸ್ಟೇಟ್ಮೆಂಟ್. ನಮಗೆ ಗೊತ್ತು ಇಂಟಿಗ್ರೇಷನ್ ಆ್ಯಂಡ್ ಡಿಫ್ರೆನ್ಸಿಯೇಷನ್ಸ್ ಆರ್ ರಿವರ್ಸಿಬಲ್. ಈ ಟರ್ಮ್ನ ಇಂಟಿಗ್ರೇಟ್ ಮಾಡಿದ್ರೆ ಈ ಆನ್ಸರ್ ಬರುತ್ತೆ. ಸೇಮ್ ಟರ್ಮನ್ನು ಡಿಫ್ರೆನ್ಷಿಯೇಟ್ ಮಾಡಿದ್ರೆ ಕ್ವಶನ್ ಬರಲೇಬೇಕಲ್ವಾ, ರೈಟ್? ಇದನ್ನು ನಾನೀಗ ಫಾರ್ ಎಕ್ಸಾಂಪಲ್ x/2 ಇಂಟು ಸ್ಕ್ವೇರ್ ರೂಟ್ ಆಫ್ 1 ಪ್ಲಸ್ ಎಕ್ಸ್ ಸ್ಕ್ವೇರ್ ಟು 1/2 ಟೈಮ್ಸ್ ಆಫ್ ದಿಸ್ ಡಿಫ್ರೆನ್ಷಿಯೇಟ್ ಮಾಡಿದ್ರೆ ಈ ಆನ್ಸರೇ ಬರಬೇಕು. ಕಾರಣ ಯಾಕೆಂದರೆ ಒಂದಕ್ಕೊಂದು ರಿವರ್ಸಿಬಲ್ ಪ್ರೊಸೆಸ್. ಸೊ ಅದಕ್ಕೋಸ್ಕರ ಬೋತ್ ದ ಸ್ಟೇಟ್ಮೆಂಟ್ಸ್ ಆರ್ ಟ್ರೂ. ಅದಕ್ಕೆ ಎಕ್ಸ್ಪ್ಲನೇಷನ್ ಕೂಡ ಟ್ರೂ ಆಗುತ್ತೆ. ಕಾರಣ ಯಾಕೆ ಅಂದರೆ ಒಂದು ಟರ್ಮ್ನ ಡಿಫ್ರೆನ್ಷಿಯೇಟ್ ಮಾಡಿದಾಗ ಏನು ಬರುತ್ತೋ ಅದು ಬಂದೇ ಬರುತ್ತೆ. ಅದಕ್ಕೋಸ್ಕರ ಎಕ್ಸ್ಪ್ಲನೇಷನ್ ಈಸ್ ಆಲ್ಸೋ ಟ್ರೂ. ಸೊ ಆಪ್ಷನ್ 2 ಇಸ್ ದ ಆನ್ಸರ್.
ನೆಕ್ಸ್ಟ್ ಕ್ವಶನ್ ಬಂದ್ಬಿಟ್ಟು ಇಲ್ಲಿ ಅಬ್ಸರ್ವ್ ಮಾಡಿ, ಸೆಕೆಂಡ್ ಸ್ಟೇಟ್ಮೆಂಟ್ನ ಅಬ್ಸರ್ವ್ ಮಾಡಿ. ಇದು ಮೆಥಡ್, ಇದು ಎಫ್ ಆಫ್ ಎಕ್ಸ್ ಪ್ಲಸ್ ಎಫ್ ಡ್ಯಾಶ್ ಆಫ್ ಎಕ್ಸ್ ಇತ್ತು ಅಂದರೆ ಇ ಪವರ್ ಎಕ್ಸ್ ಎಫ್ ಆಫ್ ಎಕ್ಸ್ ಪ್ಲಸ್ ಸಿ ಬರುತ್ತೆ. ಇದು ಟ್ರೂ ಸ್ಟೇಟ್ಮೆಂಟ್. ಇದು ಮೆಥಡ್ ಆಲ್ರೆಡಿ ಕಲ್ತಿದ್ದೀವಿ. ಈ ಎಬೋ ಕ್ವಶನ್ನು ಈ ಮೆಥಡ್ನ ಫಾಲೋ ಮಾಡುತ್ತಾ ಚೆಕ್ ಮಾಡಬೇಕು. ಚೆಕ್ ಮಾಡೋಕ್ಕೆ ಮುಂಚೆ ಇಲ್ಲೊಂದು ಫಾರ್ಮುಲಾ ಅಪ್ಲೈ ಮಾಡಬೇಕು. 1 ಪ್ಲಸ್ ಕಾಟ್ ಸ್ಕ್ವೇರ್ ಎಕ್ಸ್ ಈಸ್ ವಾಟ್? 1 ಪ್ಲಸ್ ಕಾಟ್ ಸ್ಕ್ವೇರ್ ಎಕ್ಸ್ ಇಸ್ ಕೊಸಿಕೆಂಡ್ ಸ್ಕ್ವೇರ್ ಎಕ್ಸ್ ಆಗುತ್ತೆ. ಹಾಗಾಗಿ ಪ್ರಾಬ್ಲಮ್ ಚೇಂಜ್ ಆಗುತ್ತೆ. ಇ ಪವರ್ ಎಕ್ಸ್ ಸೇಮ್ ಇರುತ್ತೆ, ಮೈನಸ್ ಕಾಟ್ ಎಕ್ಸ್ ಕೂಡ ಸೇಮ್ ಇರುತ್ತೆ, ಪ್ಲಸ್ 1 ಪ್ಲಸ್ ಕಾಟ್ ಸ್ಕ್ವೇರ್ ಎಕ್ಸ್ ಬದಲಾಗಿ ಕೊಸಿಕೆಂಡ್ ಸ್ಕ್ವೇರ್ ಎಕ್ಸ್ ಬರುತ್ತೆ. ಈಗ ಅಬ್ಸರ್ವ್ ಮಾಡಿ, ಈ ಮೈನಸ್ ಕಾಟ್ ಎಕ್ಸ್ನ ಡಿಫ್ರೆನ್ಷಿಯೇಟ್ ಮಾಡಿದ್ರೆ ಕೊಸಿಕೆಂಡ್ ಸ್ಕ್ವೇರ್ ಎಕ್ಸ್ ಬರುತ್ತೆ. ಸೊ ಇದು ಕೂಡ ಟ್ರೂ ಸ್ಟೇಟ್ಮೆಂಟ್. ಬೋತ್ ಆರ್ ಟ್ರೂ ಸ್ಟೇಟ್ಮೆಂಟ್. ದಟ್ಸ್ ವೈ ಆನ್ಸರ್ ಈಸ್ ಆಪ್ಷನ್ 2. ಇಲ್ಲಿ ಅಬ್ಸರ್ವ್ ಮಾಡಿ, ದಿಸ್ ಇಸ್ ಅ ಫಾರ್ಮುಲಾ ಫಾರ್ ಇಂಟಿಗ್ರೇಷನ್ ಆಫ್ ದಿಸ್ ಒನ್ ಈಸ್ ಸೀಕೆಂಡ್ ಇನ್ವರ್ಸ್ ಆಫ್ ಎಕ್ಸ್ ಬೈ ಎ. ಟ್ರೂ ಸ್ಟೇಟ್ಮೆಂಟ್. ಈ ಫಾರ್ಮುಲಾ ಹೆಂಗೆ ಬಂತು ಅಂದರೆ ಡಿಫ್ರೆನ್ಷಿಯೇಟ್ ಮಾಡೋದು ಏನು ಬರುತ್ತೆ ನನಗೆ, ಈ ಟರ್ಮ್ ಬಂದೇ ಬರುತ್ತೆ. ಹೌದು, ಕಾರಣ ಇಲ್ಲೂ ಕೂಡ ಅದೇ ಟರ್ಮ್ ಇದೆ. ಇಲ್ಲಿ ಅಬ್ಸರ್ವ್ ಮಾಡಿ, ಈ 1/a ಈ ಕಡೆ ಶಿಫ್ಟ್ ಆದರೆ ಅದೇ ಸೇಮ್ ಬರುತ್ತೆ. ಡಿಫ್ರೆನ್ಷಿಯೇಟ್ ಅಪ್ಲೈ ಮಾಡಿದಾಗ ಸೀಕೆಂಡ್ ಇನ್ವರ್ಸ್ ಎಕ್ಸ್ ಬೈ ಎ ಬರುತ್ತೆ ಅಲ್ವಾ. ಸೊ ಅದಕ್ಕೇನಾಗುತ್ತೆ, ಈಗ ಈ ಟರ್ಮ್ನ ಡಿಫ್ರೆನ್ಷಿಯೇಟ್ ಮಾಡಿದ್ರೆ ಆನ್ಸರ್ ಇದು ಬಂದೇ ಬರುತ್ತೆ. ಸೊ ಹಾಗಾಗಿ ಸ್ಟೇಟ್ಮೆಂಟ್ ಬೋತ್ ಆರ್ ಟ್ರೂ. Second will explain first one. So which is the answer? Option B is the answer. Next upcoming video is definite integrals. Thank you.